ಹಾಯ್ ಫ್ರೆಂಡ್, ಶಿಲ್ಪಾ ಮನೋಜ್ ಅಫ್ಸಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇವತ್ತು ಬರ್ರಿ ನಾನು ನಿಮ್ಗೆ ಹೊಸ ರೆಸಿಪಿ ತೊಗೊಂಡು ಬಂದೀನಿ. ಆಂಧ್ರ ಸ್ಟೈಲ್ ಚಿಕನ್ ಕರ್ರಿ ಅಂಥೇಳಿ. ಹೊಸ ರುಚಿ ಚೆನ್ನಾಗಿರ್ತೈತಿ. ಹೆಂಗೆ ಏನಂತ ಏನೇನೆಲ್ಲ ಬೇಕು, ಹೆಂಗೆಲ್ಲ ಮಾಡೋದಂತ ಬರ್ರಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಬರ್ರಿ ಸ್ಟಾರ್ಟ್ ಮಾಡೋಣ. ನಾನು ನೋಡ್ರಿ ಇಲ್ಲಿ 1 kg ಚಿಕನ್ ತೊಗೊಂಬಂದೀನಿ. ಈ 1 kg ಚಿಕನ್ ಪೂರ್ತಿ ಇದೆಯಲ್ಲ ರೀ, ಇದೇನೈತೆ ಪೂರ್ತಿ ಲೆಗ್ ಪೀಸ್ ರೀ. ಇದು ಲೆಗ್ ಪೀಸ್ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ತಿನ್ನೋಕೆ. ಬೇರೆ ಯಾವುದು ಪೀಸಸ್ ನನಗೆ ತಿನ್ನೋಕೆ ಇಷ್ಟ ಆಗಂಗಿಲ್ಲ. ಅದ್ರ ಸಂಬಂಧ ಮನೆಗೆ ಬೀಗರು ಕೂಡ ಬಂದಿದ್ದರು. ಹಾಗಾಗಿ 4ರಿಂದ 5 ಲೆಗ್ ಪೀಸ್ ಏನೋ ಬಂದಿದ್ದವು. ಅವನ್ನ ಸಣ್ಣ ಅಲ್ಲ ಮೀಡಿಯಮ್ ಸೈಜ್ ಕಟ್ಸ್ಕೊಂಬಂದೇನಿ ರೀ. ನೋಡೋಕೆ ಸೇಮ್ ಮಟನ್ ಥರನ ಕಾಣಕತ್ತವು, ಆದರೆ ಇದು ಚಿಕನ್ ಐತೆ ರೀ. ಇಲ್ಲಿ ನೋಡ್ರಿ, ನಾನೀಗ ಒಂದು 2 ಉಳ್ಳಾಗಡ್ಡಿ ಮತ್ತು ಒಂದು 2 ಟೊಮೊಟೊ ಮತ್ತು ಆಮೇಲೆ ಒಂದು ಮೀಡಿಯಮ್ ಸೈಜ್ ಕೊಬ್ಬರಿ, ಒಣ ಕೊಬ್ಬರಿ ಹೆಚ್ಕೊಂಡೀನಿ ರೀ. ಅದನ್ನೆಲ್ಲ ಮಿಕ್ಸಿ ಹಾಕ್ಕೊಂಡು ಸೈಡ್ ಇಟ್ಕೋತೀನಿ ರೀ. ಇಲ್ಲಿ ನೋಡ್ರಿ, ನಾ ಈಗ ಒಂದು ಕಡಾಯಿಗೆ ತೊಗೊಂಡೇನಿ ರೀ. ಕಡಾಯಿ ಒಳಗೆ ಎಣ್ಣೆ ಹಾಕೋತೀನಿ ರೀ. ನಾನ್ ವೆಜ್ಗೆ ಎಣ್ಣೆ ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ಚೆನ್ನಾಗಿರ್ತದೆ ಮತ್ತು ಟೇಸ್ಟಿಯಾಗಿ ಬರ್ತದೆ. ಯಾವುದೇ ನಾನ್ ವೆಜ್ಗೂ ನಾವು ಎಣ್ಣೆನ ಜಾಸ್ತಿನ ಹಾಕ್ಕೋಬೇಕು ರೀ, ಅಂದ್ರೆ ರುಚಿಯಾಗಿ ಬರ್ತದೆ. ಈಗ ನೋಡ್ರಿ, ನಾ ಎಣ್ಣೆ ಕಾದ್ಮೇಲೆ ನಾನು ಒಂದು 2 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಮತ್ತು ಒಂದು 2 ಉಳ್ಳಾಗಡ್ಡಿನ ಉದ್ದದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ. ಅದನ್ನು ನಾನೀಗ ಕಡಾಯಿಗೆ ಹಾಕ್ಕೊಳಕತ್ತೀನಿ. ಇದನ್ನು ಹಾಕ್ಕೊಂಡು ನಾನೀಗ ಇದನ್ನು 2ರಿಂದ 3 ನಿಮಿಷ ಕಲರ್ ಚೇಂಜ್ ಆಗುತ್ತಾನ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ರೀ. ನೋಡಿರಿ, ಕರಿಬೇವು ಹಾಕಿದೆ. ಈಗ ನೋಡಿರಿ, ಈಗ ಕಲರ್ ಚೇಂಜ್ ಆಗಿದೆ. ಕಲರ್ ಚೇಂಜ್ ಆದಮೇಲೆ ನಾವು ತೊಳೆದಿಟ್ಟಿದ್ನಲ್ಲ ರೀ, ಆ ಚಿಕನ್ನ ನಾನೀಗ ಹಾಕ್ಕೊಳಕತ್ತೀನಿ. ಈ ಚಿಕನ್ನ ನಾವು ಯಾವುದೇ ಚಿಕನ್ ಆಗಲಿ, ಮಟನ್ ಆಗಲಿ, ನಾನ್ ವೆಜ್ ಆಗಲಿ ಯಾವುದೇ ಆಯ್ತು, ನಾವು ಮಾಡುವಾಗ ಏನಂತಂದ್ರೆ ಒಂದು 10ರಿಂದ 15 ನಿಮಿಷ ಈ ಎಣ್ಣೆ ಮತ್ತು ಉಪ್ಪು ಒಂಚೂರು ಅರಿಶಿನ ಹಾಕ್ಕೋಬೇಕು ರೀ. ಈಗ ನೆಕ್ಸ್ಟ್ ಹಾಕ್ಕೋತೀನಿ ನಾನು ಅದನ್ನು ಹಾಕ್ಕೊಂಡು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ರೀ. ಇದು ನಾನ್ ವೆಜ್ ಮಾಡೋರಿಗೆ ಇದೊಂದು ಒಳ್ಳೆ ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಆಮೇಲೆ ನಾವು ಮಸಾಲೆ ಪದಾರ್ಥ ಯಾವುದೇ ಆಗಲಿ ಬಿಡಲಿ, ಉಪ್ಪು ಖಾರ ಹಾಕ್ಕೊಂಡು ಇದನ್ನು ಚೆನ್ನಾಗಿ 10ರಿಂದ 15 ನಿಮಿಷ ನಾನ್ ವೆಜ್ ಬೇಯಿಸೋದ್ರಿಂದ ಉಪ್ಪಲ್ಲಿ ಮತ್ತು ಖಾರ ಅರಿಶಿನದಲ್ಲಿ ಚೆನ್ನಾಗಿ ಬೇಯ್ತಂತಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಬರ್ತದೆ ರೀ. ಇದೇ ಒಂದು ಟ್ರಿಕ್ಸ್ ನೋಡಿರಿ ನಾನ್ ವೆಜ್ ಮಾಡೋರಿಗೆ. ಈಗ ನೋಡಿರಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು 10ರಿಂದ 15 ನಿಮಿಷ ಅದಕ್ಕೆ ಏನಾದರೂ ಒಂದು ಪ್ಲೇಟ್ ಮುಚ್ಚಿ ಸ್ಲೋ ಮೀಡಿಯಮ್ ಇಟ್ಟು ಸ್ಲೋ ಫ್ಲೇಮಲ್ಲಿ, ನನಗೆ ಅನ್ನಕ್ಕೆ ಬರತ್ತಲ್ಲ ರೀ, ಸಾರಿ, ಬಟ್ ಸ್ಲೋ ಗ್ಯಾಸನ್ನು ಇಟ್ಕೊಂಡು ಒಂದು 10ರಿಂದ 15 ನಿಮಿಷ ಇದನ್ನು ಬಿಡಣ್ರಿ. ಈಗ ಅಂದ್ರೆ ಅದು ಚೆನ್ನಾಗಿ ಬೇಯ್ತದ. ಈಗ ನೋಡ್ರಿ, ಒಂದು ಪ್ಲೇಟ್ ಮುಚ್ಚಿ ನಾನು ಬಿಡಾಕತ್ತೀನಿ ರೀ. ಓಪನಲ್ಲಿ ತೋರಿಸ್ತೀನಿ ನಿಮ್ಗೆ ಅದು ಹೆಂಗೆ ಕಲರ್ ಚೇಂಜ್ ಆಗುತ್ತಾ ಅಂಥೇಳಿ. ಈಗ ನೋಡಿರಿ, ನಮ್ಮ ಚಿಕನ್ ಫುಲ್ ಕಲರ್ ಚೇಂಜ್ ಆಗಿದೆ, ನೋಡ್ತಿರ್ಬೋದು ನೀವು ಅಲ್ಲಿ. ಈಗ ನಾನು ಅದಕ್ಕೆ ಒಂಚೂರು ಚಕ್ಕೆ ಮತ್ತು ಏಲಕ್ಕಿ ಲವಂಗನ ಹಾಕ್ಕೊಳಕತ್ತೀನಿ ರೀ. ಏನೋ ಮಸಾಲೆ ಇದ್ದರೂ ಈಗ ಹಾಕ್ಕೋಬೋದು ರೀ. ಆಮೇಲೆ ಇದಕ್ಕೆ ನಾನೀಗ ಇಷ್ಟೊತ್ತೇನೋ ಹಾಕ್ಕೊಂಡಿಲ್ರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈಗ ಹಾಕ್ಕೋತೀನಿ ನೋಡಿರಿ. ಮೊದಲೇ ಹಾಕ್ಬೋದಿತ್ತು, ಮೊದಲು ಹಾಕಿದ್ರೆ ಅದು ಮತ್ತು ತಳ ಹಿಡಿದು ಬಿಡ್ತೈತೆ ರೀ. ಅದಕ್ಕೋಸ್ಕರ ನಾನು ಲೇಟಾಗಿ ಹಾಕ್ಕೋತೀನಿ. ಆಮೇಲೆ ಇದಕ್ಕೆ ಸ್ಪೆಷಲ್ ಆಂಧ್ರ ಸ್ಟೈಲ್ ಏನಂತಂದ್ರೆ ಮೊಸರು ಹಾಕ್ಬೇಕು ರೀ. ಮೊಸರು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ರೀ. ಭಾಳ ಅಂದ್ರೆ ಭಾಳ ತಿನ್ನೋಕೆ ಮಜಾ ಬರ್ತದೆ ರೀ. ತಿನ್ನುವಾಗ ಒಂಥರ ಬೇರೆ ಟೇಸ್ಟೇ ಬೇರೆ ಇರ್ತದೆ. ನೀವು ಒಂದು ಸಲ ಈ ಥರ ಮಾಡಿ ನೋಡಿರಿ, ನಿಮಗೂ ಗೊತ್ತಾಗ್ತದೆ. ಈಗ ನೋಡಿರಿ, ನಾನು ಅದಕ್ಕೆ ಬೇಯ್ತಲ್ರಿ, ಕಲರೆಲ್ಲ ಫುಲ್ ಚೇಂಜ್ ಆಯ್ತಲ್ಲ. ಈಗ ನಾನು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಆಮೇಲೆ ಮನೆಯಲ್ಲಿರೋ ಅಚ್ಚ ಖಾರದ ಪುಡಿ, ಆಮೇಲೆ ಒಂದು ಚಿಕನ್ ಮಸಾಲ ಅಷ್ಟೇ ಯೂಸ್ ಮಾಡತ್ತೀನಿ ರೀ ನಾನು. ಬೇರೆ ಏನು ಯೂಸ್ ಮಾಡಕತ್ತಿಲ್ಲ. ಮನ್ಯಾಗ ಏನಿರುತ್ತೋ ಅದನ್ನ ಹಾಕಿ ಮಾಡಿ ತಿನ್ನೋದನ್ನು ನಾನು ಕಲಿಸಾಕತ್ತೀನಿ ರೀ. ಅದೇ ಬೇಕಿದೋ ಬೇಕಂತ ಏನಿಲ್ಲ. ನೋಡ್ರಿ, ಇದನ್ನೆಲ್ಲ ಹಾಕಿ ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ರುಬ್ಬಿಟ್ಟಿದ್ವಲ್ಲ ರೀ ಆಗಲೇ ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ, ಜೀರಿಗೆ, ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮಾಡಿದಂಥ ಆ ಮಸಾಲನ ಇದಕ್ಕೆ ಹಾಕ್ಕೊಂಬಿಡೇನಿ ರೀ. ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಂದು ಸಲ ಚೆನ್ನಾಗಿ ಕೆಳಗೆ ಮ್ಯಾಗೆ ಮಿಕ್ಸ್ ಮಾಡ್ಬೇಕು ರೀ, ತಳ ಹಿಡಿದಾರ್ದಂಗೆ. ನೋಡಿರಿ, ಎಷ್ಟು ಚೆನ್ನಾಗಿ ಕಾಣಾಕತ್ತದ. ಕಲರ್ಫುಲ್ಲಾಗಿ ಚಿಕನ್ ರೆಡಿ ಆಗಿದೆ. ಈಗ ಒಂದು ಸ್ವಲ್ಪ ನೆಜ್ ನೋಡ್ಕೊಂಬಿಡೇನಿ ರೀ, ಇದಕ್ಕೆ ಉಪ್ಪು ಖಾರ ಆಗ್ಯದೇ ಇಲ್ಲ ಅಂತ ಟೇಸ್ಟ್ ಮಾಡಿ. ಈಗ ನೋಡಿರಿ, ಟೇಸ್ಟ್ ಮಾಡಿದೆ, ಚೆನ್ನಾಗಿ ಪರ್ಫೆಕ್ಟ್ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ರೀ. ಈ ಕಲರ್ ನೋಡ್ತಿರ್ಬೋದು, ಈ ಥರ ಬರ್ಬೇಕು ನೋಡಿರಿ. ಗ್ರೇವಿ ನೋಡ್ರಿ, ಸೇಮ್ ಅಂಗಡಿ ಒಳಗೆ ಮಾಡಿರ್ತಾರಲ್ಲ, ಒಂಥರ ಬದನೆಕಾಯಿ ಪಲ್ಯ ಥರ ಕಾಣತೈತೆ. ನನಗಂತೂ ನಾನ್ ವೆಜ್ ಅನ್ನೋಂಗೆ ಅನ್ಸಕತ್ತಿಲ್ಲ ರೀ. ಇಷ್ಟು ಚೆನ್ನಾಗಿ ಬಂದೈತಿ. ನೀವು ಒಂದು ಸಲ ಟ್ರೈ ಮಾಡಿರಿ, ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತದೆ. ಮೇನ್ ಇದಕ್ಕೆ ಮೊಸರು ಹಾಕ್ಕೋಬೇಕು ರೀ. ಆಮೇಲೆ ಚೆನ್ನಾಗಿ 10ರಿಂದ 15 ನಿಮಿಷ ಎಣ್ಣೆಯಲ್ಲೇ ಕುದಿಸ್ಬೇಕು ರೀ. ಅದೇ ಒಂದು ಚಿಕನ್ ಮಾಡೋರಿಗೆ ಟ್ರಿಕ್ಸ್ ನೋಡಿರಿ. ಪೀಸೆಲ್ಲ ಎಷ್ಟು ಚೆನ್ನಾಗದು. ಆದರೆ ಇದ್ರೊಳಗೆ ಏನಂತಂದ್ರೆ ಪೀಸ್ ದೊಡ್ಡ ಆಗಿದ್ದು ರೀ. ಇದು ಲೆಗ್ ಪೀಸ್ ಆಗಿರೋದ್ರಿಂದ ಈ ಥರ ಪೀಸ್ ಕಾಣಿಸಾಕತ್ತಿರೋವು. ಚಿಕನ್ ಇನ್ನೂ ಸಣ್ಣ ಕಡಿಬೋದಿತ್ತು. ಗಡ್ಬಡ್ ಒಳಗೆ ನಾನು ಅರ್ಜೆಂಟಲ್ಲಿ ತೊಗೊಂಡು ಬಂದೆ, ಅಷ್ಟು ದೊಡ್ಡ ಕಡ್ಬಿಟ್ಟೇನ್ರಿ. ಲೆಗ್ ಪೀಸ್ ಆಗಿರೋದ್ರಿಂದ ಆ ಥರ ಕಾಣತೈತಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಆಮೇಲೆ ನಾನು ಫಸ್ಟ್ ಟೈಮ್ ಈ ಥರ ವಾಯ್ಸ್ ಕೊಟ್ಟು ನಾನು ಸ್ವಂತ ವಿಡಿಯೋ ಮಾಡಿದ್ದೆ. ಇದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಕ್ಷಮಿಸ್ರಿ. ಈ ಥರ ಒಂದು ಸಲ ಚಿಕನ್ ಟ್ರೈ ಮಾಡಿ ನೋಡಿ, ಹೆಂಗಾಗಿತ್ತು ಅಂತ ಕಮೆಂಟ್ ಹಾಕಿರಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್.